ಅಮ್ಮ, ಏನಮ್ಮ ಅದ್ಯಾರೋ ಪೊಲೀಸ್ನವ್ರು ಬಂದು ನನ್ನ ಗಂಡನ ಮನೆಗೆ ಸೇರಿಸ್ತಾರೆ ಅಂತ ಹೇಳ್ತಿದ್ದೆ. ಆ ಎಲ್ಲಿ ಮೇಡಮ್ಮ ಬರಲೇ ಇಲ್ಲ. ಸೌಮ್ಯ ಹಂಗಂತಾರೆ ಅಷ್ಟೇನೆ. ಅವರು ಕೇಸು ಅದು ಇದು ಅಂತ ಓಡಾಡ್ತಿರ್ತಾರೆ, ಮಾಡ್ತಿರ್ತಾರೋ ಏನೋ. ಓ, ಏನು ಕೇಸ್ ಇರ್ತಾವೋ ಏನೋ. ಅವರು ನೆನೆಸ್ಕೊಂತಾರೆ ಕಣೆ. ಪೊಲೀಸ್ನವ್ರ ಅಂದಮೇಲೆ ನೆನಪು ಶಕ್ತಿ ಚೆನ್ನಾಗಿರುತ್ತೆ. ಹಂಗಿಲ್ದಲೆ ಅವ್ರು ಪೊಲೀಸ್ ಆಗ್ತಾರ ಇನ್ಸ್ಪೆಕ್ಟ್ರು. ಅಯ್ಯಮ್ಮ ಭಾರಿ ಬುದ್ಧಿವಂತೆ ಅಯ್ಯಮ್ಮ. ಸುಮ್ಮನಿರಂಗೆಲ್ಲ ಮರೆಯಲ್ಲ. ಬತ್ತಾಳೆ ಅನ್ಸುತ್ತೆ ಅಯ್ಯಮ್ಮ. ಬಂದು ನಿನ್ನ ಗಂಡನ ಮನೆಗೆ ಕರ್ಕೊಂಡೋಗಿ ನಿಮ್ಮ ಅತ್ತೆಗೂ ನಿನ್ನ ಗಂಡಗೂ ಬುದ್ಧಿ ಹೇಳಿ ನಿನ್ನ ಮನೆಗೆ ಸೇರಿಸ್ತಾಳೆ ಅಯ್ಯಮ್ಮನೇನೆ. ಅಯ್ಯಮ್ಮ ಬರೋವರೆಗೂ ಒಂದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕಾಯಿ. ಏನು ಮಾಡೋಕ್ಕಾಗಲ್ಲ. ಈಗ ಮನೆ ಬಿಟ್ಟು ಬಂದಮೇಲೆ ಒಂದೆರಡು ದಿವಸ ಅನುಸರಿಸ್ಕೊಂಡು ಹೋಗ್ಬೇಕು. ಇನ್ನು ಎಷ್ಟು ದಿನ ಅಂತ ಅನುಸರಿಸ್ಕೊಂಡು ಹೋಗೋದಮ್ಮ. ಇಲ್ಲಿ ನೋಡಿರೆ ಅಜ್ಜಿ ಆನಂದಿನಿ ದಿನಾನ ಒಂದು ಚುಚ್ಚು ಮಾತಾಡ್ತಲೇ ಇರ್ತಾರೆ. ನನಗಂತೂ ಸಾಕಾಗೈತಿ. ಮಾತಾಡ್ತಾಳೆ. ಮಾತಾಡ್ಬೇಡ ಅಂತ ನಾನು ಹೇಳಿದ್ದೀನಿ ತಾನೇ. ಮಾತಾಡಲ್ಲ, ಸುಮ್ಮನಿರು. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇದು ನಿನ್ನ ಮನೆ, ನಿನಗೂ ಅಕ್ಕೈತಿ ಮನೆಯಾಗೆ. ಅವಳೇನಂತಾಳೆ ನಂದಿನಿ? ಅವಳದ ಈ ಮನೆ ಏನು ಅವ್ರ ಅಪ್ಪ ಕಟ್ಸಿದ್ನಂತ ಏನು ಮಾತಾಡಕ್ಕೆ? ನಾನೆಲ್ಲ ಇದ್ದೀನಿ, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನಿರು. ಅತ್ತೆ ಅತ್ತೆ, ಏನೇ ಏನು ಹಂಗೆ ಅತ್ತೆ ಅತ್ತೆ ಅಂತಾನೆ ಹಂಗೆ ಓಡ್ ಬರ್ತಾ ಇದೆಯಾ? ಏನಾಯ್ತೆ ಮಧು? ಎಲ್ಲಿಗೆ ಹೋಗಿದ್ದೆ? ಅತ್ತೆ, ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತ ಅಲ್ಲಿಂದ ಓಡ್ ಬಂದೆ. ಯಪ್ಪ, ಏನಾಗೈತೆ ಗೊತ್ತಾತೆ? ಏನಾಯ್ತೆ? ಯಾಕೋ ಗಾಬರಿ ಇದೆಯಾ? ಯಾರಿಗಾನ ಏನೋ ಆಯ್ತೇನೆ? ಯಾರನ್ನ ಸತ್ತಿತ್ತೋದ್ರೇನೆ ನಮ್ಮೂರಾಗೆ? ಏನಾಯ್ತೆ? ಯಾರು ಸತ್ತಿಲ್ಲ ಅತ್ತೆ. ಅದೇ ಲಸ್ಮಕ್ಕನ ಮಗಳು ಲಾವಣ್ಯ ಓಡೋಗಿದ್ಲಲ್ಲ. ಓಡೋಗಿದ್ಲು. ಈಗ ಅವಳಿಗೇನಾಯ್ತು? ಏನಾದ್ರೂ ಅವಳೇನಾದ್ರು ಸತ್ತಿತ್ತೋದ್ಲಾ ಓಡೋದವಳು? ಅಯ್ಯೋ ಅತ್ತೆ, ಅವಳು ಯಾಕೆ ಸಾಯ್ತಾಳೆ? ಅವಳೇನು ಸತ್ತಿಲ್ಲ. ಅವಳು ಮದ್ವೆ ಆದ್ಲಲ್ಲ, ಯಾರು ಅಂತ ಗೊತ್ತಾಯ್ತು ಈಗ ತಾನೇ. ಆ ಭಾಗ್ಯಕಯ್ಯರ್ ಮಂತಾಗೆ ಗುಂಡಜ್ಜಿನೂ ಭಾಗ್ಯಕಯ್ಯ ಮಾತಾಡ್ತಿದ್ರು. ಆ ಲಾವಣ್ಯ ಮದ್ವೆ ಆಗಿರೋದು ಜಯಂತಿ ಐತಲ್ಲ, ಜಯಂತಿರ ಅವ್ರ ಅಕ್ಕನ ಮಗನಂತೆ ಮದ್ವೆ ಆಗಿರೋದು. ಹೌದಾ? ಒಳ್ಳೇದೇ ಆಯ್ತಲ್ಲ ಬಿಡು. ಆದ್ರೆ ಆಗ್ಲೇಳು, ಅವ್ರೇನೇನು ಏನು ಅಂತ ಇರೋರಲ್ಲ ಏನಲ್ಲ. ಜಯಮ್ಮರ ಅಕ್ಕಯ್ಯರು ಜಯಮ್ಮರಿದ್ದಂಗೆ ಇರ್ತಾರೆ ಬಿಡು. ಹೌದೇನೆ? ಅವ್ರ ಅಕ್ಕ ಏನ? ಅವ್ರ ಅಕ್ಕಯ್ಯರು ಜಾಸ್ತಿ ಊರಿಗೆ ಬಂದಿಲ್ಲ ಅಲ್ವೇನಮ್ಮ? ಅಯ್ಯೋ, ಅವಳಿ ಜವಳಿ. ಆದ್ರೆ ಅವಳು ಅವ್ರ ಅಕ್ಕ ಏನೂ ಲವ್ ಮಾಡಿನೇ ಮದುವೆ ಆಗಿದ್ದಲ್ವಾ. ಈ ಕಡೆಗೆ ಶಾನೆ ಬರಲ್ಲ. ಅವ್ರ ಅಣ್ಣಯ್ಯ ಜಾಸ್ತಿ ಮಾತಾಡಲ್ಲ ಅವಳನ್ನ. ಜಯಮ್ಮನ್ ಚೆನ್ನಾಗಿ ಮಾತಾಡಿಸಿದ್ದ. ಈಗ ಜಯಮ್ಮನು ಅವ್ರ ಅಣ್ಣ ಇಂತ ಜಗಳ ಮಾಡ್ಕೊಂಡು ಈಗ ಅವಳು ಮಾತು ಬಿಟ್ಟವಳೆ. ಅವ್ರ ಅಕ್ಕಯ್ಯರು ಏನು ಅಂತ ಏನು ಇರ ಅಂತಾರಲ್ಲ ಬಿಡು. ನಾನು ನೋಡಿದ್ದೆ ಯಾವಾಗ್ಲೂ ಒಂದ್ಸಲನ. ನೀನ್ ಅವಾಗ ಯಾವಾಗ್ಲೂ ನೋಡಿದ್ಯಾ? ಈ ಒಂದು 10-15 ವರ್ಷದಿಂದ ನೋಡಿರ್ಬೇಕು. ಈಗ ಅವರು ಪೂರ್ತಿ ದೊಡ್ಡ ಸಾಹುಕಾರಾಗಿವ್ರಂತೆ, ಹೊಸ ಮನೆ ಕಟ್ಸವ್ರಂತೆ. ಇನ್ನು ನಂದಿನೀರು ಅವ್ರ ಅಪ್ಪಯ್ಯರ ಮನೆ ಇಲ್ವೇ, ಹಂಗೇನೆ ಅಷ್ಟು ದೊಡ್ಡ ಮನೇನೆ ಅಂತೆ. ಅವ್ರು ಅಡಿಕೆ ತೋಟ, ತೆಂಗಿನ ತೋಟ, ಏನೋ ಟೌನ್ಗಳಿಗೆ ಒಂದು 4-5 ಸೈಟು ಎಲ್ಲ ಇದಾವಂತೆ. ದೊಡ್ಡ ಶ್ರೀಮಂತರಂತೆ ಅತ್ತೆ. ಆ ಜಯಂತಿರ್ದು ಅವ್ರ ಅಕ್ಕಯ್ಯರು ಅಂತ ಹುಡುಗನ್ನ ಲವ್ ಮಾಡಿ ಮದುವೆ ಆಗಿದ್ದಾಳೆ ಆ ಲಾವಣ್ಯ. ನೋಡ್ದ ಎಂತ ಕಿಲಾಡಿ ಅವಳು. ಹೌದಾ? ಅಷ್ಟು ದೊಡ್ಡ ಶ್ರೀಮಂತರಾಗಿವ್ರಂತ ಇವಾಗ? ಅಯ್ಯೋ ರಾಮ, ನಾನು ಅವಾಗ ಒಂದು 15 ವರ್ಷ ಹಿಂದೇನಮ್ಮ ನೋಡಿದ್ದು ಅವ್ರ ಅಕ್ಕಯ್ಯನ. ಇತ್ತೀಚೆಗೆ ಯಾವಾಗಲೂ ಈ ಊರಿಗೆ ಏನು ಜಾಸ್ತಿ ಬಂದಿಲ್ಲ. ಜಯಮ್ಮನೆ ಹೋಗಿ ಮಾತಾಡ್ಸ್ಕೊಂಬರೋಳು ಅಷ್ಟೇನೆ. ಹೌದಂತ? ಅಯ್ಯೋ, ಅಲ್ಲ ನೀನು ದಿವ್ಯನು ಆ ಹುಡುಗನ ನೋಡಿದ್ರಿ ತಾನೇ? ಜಯಮ್ಮಗೆ ಹೇಳಲಿಲ್ವಾ ನೀವು? ನಾವೇನೋ ಹೇಳಿದ್ವಿ, ಆದ್ರೆ ಜಯಂತಿ ನೋಡಿರ್ಲಿಲ್ವಲ್ಲ ಹುಡುಗನ. ಒಂದ್ಸಲ ನಾನು ದಿವ್ಯಾನು ನೋಡಿದ್ವಿ. ನಾವು ಹೋಗಿ ಹೇಳಿದ್ವಿ. ಆದ್ರೂ ಆಗ್ತಾಳೆ ಬಿಡು, ಓಡೋಗ್ಲಿ. ಅಲಸ್ ಮಕ್ಕಳು ಹಂಗೆ ಆಗ್ಬೇಕು. ಬೇರೆಯವ್ರದಾದ್ರೆ ಆಡ್ಕೆಂತಾಳೆ ಮಗಳು. ಓಡೋಗ್ ಮದ್ವೆ ಆದ್ರೆ ನಾವೆಲ್ಲ ಆಡ್ಕೆಮಕ್ಕೆ ಚೆನ್ನಾಗಿರುತ್ತೆ, ಓಡೋಗ್ಲಿ ಅವಳು ಅಂತ ಜಯ ಆಂಟಿನೇ ಹೇಳ್ತು. ಆದ್ರೆ ಈಗ ನೋಡಿದ್ರೆ ಜಯಕಾರ ಅಕ್ಕ ನಿಮ್ಮ ಮಗನ್ನೇ ಮದ್ವೆ ಆಗವಳಲ್ಲ ಲಾವಣ್ಯ. ನೋಡ್ದೇನತ್ತೆ? ಹೌದೇನೆ ನಿಮ್ಮದು? ಅಯ್ಯೋ ರಾಮ, ಏನಿದು? ಅಲ್ಲ, ಅದೃಷ್ಟ ಅಂದ್ರೆ ಅದೃಷ್ಟ. ನೋಡ್ದ ಅಲ್ಲ, ಅವ್ರ ಅತ್ತೆಯರು ಏನಂತ ಶ್ರೀಮಂತರಲ್ಲ ಏನೂ ಅಲ್ಲ. ಅವರು ಕೂಲಿ ಮಾಡ್ಕೊಂಡು ತಿಂಬರೇನೆ. ಅವ್ರಿಗೆ ಕೊಡ್ಬೇಕಾಗಿತ್ತು ಆ ಲಾವಣ್ಯನ. ಆದ್ರೆ ಆ ಲಾವಣ್ಯ ಕಿಲಾಡಿ ಮುಂಡೆ. ಅವ್ರ ಅತ್ತೆನ ಮಗನ ಮದ್ವೆ ಆದ್ರೆ ಹಿಂಗೆಲ್ಲ ನೈಷಾರಾಮಿ ಜೀವನ ನಡೆಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡ್ದ ದೊಡ್ಡ ಸಾಹುಕಾರನ್ನೇ ಹಿಡ್ದು ಲವ್ ಮಾಡಿ ಮದ್ವೆ ಆಗ್ಯವಳೆ. ಅದೃಷ್ಟ ಅಂದ್ರೆ ಅವಳದೇನೆ. ನಮ್ದು ಐತೆ ದುರಾದೃಷ್ಟ, ಸುತ್ಕೆ ಅಂತೈತೆ. ಯಾರು ಭಾಗ್ಯಮ್ಮ ಹೇಳ್ತಿದ್ಲ ಹಂಗಂತಾನ? ಹೌದತ್ತೆ, ಆ ಭಾಗ್ಯಮ್ಮನೇ ಹೇಳ್ತಾ ಇದ್ದಿದ್ದು ಗುಂಡೆ ಜಿತ್ತಾಗೆ. ನಾನೇ ಕೇಳಿಸ್ಕೊಂಬಂದೆ. ಅದಕ್ಕೆ ನಿನ್ಗೆ ಹೇಳೋಣ ಅಂತ ಅಲ್ಲಿಂದ ಓಡೋಡ್ ಬಂದೆ. ಅಯ್ಯೋ, ಅವಳು ಹೇಳೋದೆಲ್ಲ ಬುರುಡೆ ತಗ. ಸುಮ್ಮನೆ ಹೇಳ್ತಾರೆ ನಡಿ. ಮೊದ್ಲು ಜಯಮ್ಮನ ಕೇಳ್ಕೊಂಬರೋಣ. ಅವಳು ಹೇಳೋದೇನ ನಿಜ ಆದ್ರೆ ನಂಬನ. ಅಯ್ಯೋ ಅತ್ತೆ, ಜಯ ಆಂಟಿ ಮತ್ತೆ ಮಾಯಾ ಅಲ್ಲಿಗೆ ಹೋಗಿದಂತೆ. ಅವಾಗ್ಲೇ ಅವ್ರು ಬಂದ್ರಂತೆ. ಜಯ ಆಂಟಿನ ಆರತಿ ಮಾಡಿ ಒಳಗ್ ಕರ್ಕೊಂಡ್ರಂತೆ. ಹರಿತಾ ಲಸ್ಮಕ್ಕನ ಹತ್ರ ಎಲ್ಲ ಹೇಳಿದ್ಲಂತೆ. ಅವ್ರ ಅತ್ತೆ ಎಲ್ಲ ಹೇಳಿದ್ದ. ನಿಜಾನೇ ಇದು, 100% ನಿಜ ಅತ್ತೆ, ಸುಳ್ಳಲ್ಲ. ಇನ್ನು ಬೇರೆ ಯಾರೋ ಹಂಗಂತ ಮಾತಾಡ್ತಾ ಇದ್ರು. ಹೌದೇನೆ? ಅಯ್ಯೋ ಏನು ಇದು?
ಲಸ್ಮಕ್ಕಂದು ಅದೃಷ್ಟ. ನಾವು ಹೆಂಗಾದ್ರೂ ಮಾಡಿ ಅವಳನ್ನ ತುಳಿಬೇಕು, ಅವಳ ವಿರುದ್ಧ ಸೇರ್ ತೀರಿಸ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಜಯಮ್ಮನು ಹಂಗೆ ಆಸೆ ಪಟ್ಟಿದ್ಲು, ಆ ಮಗಳು ಓಡೋದ್ರೆ ನಮಗೆ ಆಡ್ಕಮಕ್ ಚೆನ್ನಾಗಿರುತ್ತೆ ಅಂತನ ಈ ಎಷ್ಟು ಆಸೆಗಿದ್ವಿ ನಾನು ಜಯಮ್ಮನು. ಆದ್ರೆ ಓಡೋದ್ಲು ಯಾವನಾದ್ರೂ ತಿರ್ಬೋಕಿನಂತ ಕಟ್ಕೊಂಡು ಹೋಗ್ಬಾರ್ದಾಗಿತ್ತ. ಅದೇ ಆ ಜಯಮ್ಮನ ಮಗಳು ಮಾಯ ಕಟ್ಕೊಂಡವಳಲ್ಲ ಅಂತ ಜುಂಜುನ್ ಅಂತ ಕಟ್ಕೊಂಡಿದ್ದೆ ಚೆನ್ನಾಗಿರೋದು. ಅದೇ ಹೋಗಿ ಈ ಲಾವಣ್ಯ ಎಂಬಳು ಕೋಟ್ಯಾಧೀಶ್ವರನ್ನು ಕಟ್ಕೊಂಡವಳಲ್ಲೇ. ಅಯ್ಯೋ ದೇವ್ರೆ, ಇನ್ನು ಮೆರಿತಾಳ್ ಬಿಡು ಆ ಲಕ್ಷ್ಮಿ. ಈ ವಿಷಯ ದಿವ್ಯನು ಗೊತ್ತಾ? ಏನೋ ಗೊತ್ತಿಲ್ಲ ಅತ್ತೆ, ದಿವ್ಯ ಗೊತ್ತಿಲ್ಲ ಅನ್ಸತ್ತೆ. ಹಬ್ಬ ನಾನೇ ಹೋಗಿ ಹೇಳ್ಬತ್ತೀನಿ. ನಾನು ಬರ್ತೀನಿ, ನಡಿ. ನನ್ನ ಬಾಳೆ ಅವ್ರದ್ದು ಊರ್ ಬಾಗ್ಲಾಗೈತೆ. ಕಂಡ ಸುದ್ದಿ ಬೇಕಾ ನಿನ್ಗೆ? ನೀವಂತೂ ನನ್ನೊಬ್ಬಳೆ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಕಂಡ ಸುದ್ದಿ ಮಾತಾಡಕ್ಕೆ. ಅಯ್ಯೋ ರಮ್ಯಾ, ನೀನು ಬಾಳ ಹಿಂಗಾಗಿದ್ರೆ ನಾವೇನ್ ಮಾಡೋಣ? ನಾವೇನೇನು ಇಲ್ಲಿದ್ದ ತಕ್ಷಣ ನೆಟ್ಟಗಾಗ್ಬಿಡುತ್ತಾ? ನಮಗೂ ಬೇಜಾರು. ಸುಮ್ಮನಿರು. ದಿವ್ಯ ಏನಂತ ನೋಡೋಣ, ಅವಳಿಗೆ ಗೊತ್ತೋ ಇಲ್ವೋ ಅಂತಾನ. ಅವಳೇ ತಾನೇ ಮೊದಲು ಅವಳು ಲವ್ ಮಾಡ್ತಾ ಇರೋ ವಿಷಯನ ಕಂಡಿಡಿದಿದ್ದು. ಅದಕ್ಕೆ ಮದುವೆ ಆಗಿರೋ ವಿಷಯ ಗೊತ್ತೋ ಇಲ್ವೋ ಅಂತಾನ ಕೇಳ್ಕೊಂಡು ಜಲ್ದಿ ಬರ್ತೀವಿ. ನೀನು ಹೋಗಂಗೆ ಒಳಕ್ ಹೋಗಿ ಯತನ ತಿನ್ನೋಗಿ ಕುಕ್ಕೊಂಡು ಭಾರತಿ ಜಲ್ದಿ ಹೋಗೋಣ. ನಮ್ಮಮ್ಮಗೂ ಈ ಮದುವು ನನ್ನ ಜೀವನ ಹೆಂಗ್ ಸರಿ ಮಾಡೋದು ಅನ್ನೋದು ಬಿಟ್ಟು ಊರ ಸುದ್ದಿ ಮಾತಾಡಕ್ ಹೋಗ್ತಾ ಇದಾರೆ. ದಿವ್ಯಾ, ಏ ಚಂದ್ರಮ್ಮ. ಓ ನೀವ್ ಆಂಟಿ, ಏನು ಯಾಕಂಗ ಅಷ್ಟು ಜೋರ ಕಿರ್ಚ್ಕೊಂಡ್ರಿ? ಏನಾಯ್ತು? ಅಯ್ಯೋ, ಆ ಲಾವಣ್ಯ ಮದುವೆ ಆಗಿರೋ ಹುಡುಗ ಯಾರು ಅಂತ ಗೊತ್ತೇನೆ ದಿವ್ಯಾ ನಿನ್ಗೆ? ಅಯ್ಯೋ, ಅದನ್ನ ತಿಳ್ಕೊಂಡು ನನಗೆ ಏನಾಗ್ಬೇಕಾಗೈತೆ ಆಂಟಿ ನನಗೆ ಗೊತ್ತಿಲ್ಲ. ಯಾವನ್ನ ಮದುವೆ ಆಗ್ಯಾವಳೋ ಏನೋ, ಅವನ ಯಾರೋ ಆಕಾಶ ಅಂತೆ. ನಾನು ಯಾರು ಏನು ಅಂತ ನಾ ತಿಳ್ಕೊಳಕ್ ಪ್ರಯತ್ನ ಪಟ್ಟೆ. ಅದ್ಯಾಕೋ ಯಾವುದು ಗೊತ್ತಾಗಲಿಲ್ಲ ನನಗೆ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಈಗ ಯಾರನ್ನ ಮದುವೆ ಆಗಿರೋದೇನು ಗೊತ್ತಾಯ್ತಾ ನಿಮ್ಗೇನಾದ್ರು? ಹೌದು ಕಣೆ, ಅದನ್ನ ಹೇಳೋಣ ಅಂತಾನೆ ಬಂದಿದ್ದು. ಅವಳು ಮದುವೆ ಆಗಿರೋದು ಬೇರೆ ಯಾರನ್ನೂ ಅಲ್ಲ, ನಮ್ಮೂರ ಜಯಮ್ಮ ಇಲ್ವೇ, ಜಯಮ್ಮರ ಅಕ್ಕನ ಮಗನ್ನೇ ಅಂತೆ. ಹೌದೇನಿ ರಾಜಮ್ಮ, ಜಯಮ್ಮರ ಅಕ್ಕನ ಮಗನ್ನ? ಜಯಮ್ಮರ ಅಕ್ಕಯ್ಯ ಅಂದ್ರೆ ಅವಳಿಗೆ ಇದ್ರಲ್ಲ, ಅವಳು ತಾನೇ ಅಯ್ಯಮ್ಮ? ಹೌದು, ಅಯ್ಯಮ್ಮನ ಮಗಳನ್ನೇ ಮದುವೆ ಆಗಿರೋದು. ಅವರು ತುಂಬಾ ಶ್ರೀಮಂತರಾಗ್ಯವ್ರಂತೆ. ಇವಾಗ ಜಯಮ್ಮರ ಅಕ್ಕಯ್ಯರು ಹೊಸ ಮನೆ ಕಟ್ಸ್ಯವ್ರಂತೆ. ಟೌನ್ನಾಗೆ ಒಂದು 4-5 ಸೈಟ್ ಇದಾವಂತೆ. 10 ಎಕರೆ ಅಡಿಕೆ ತೋಟ, ತೆಂಗಿನ ತೋಟ, ಆಮೇಲೆ ಇನ್ನು ಏನೇನೋ ಬೆಳೆ ಬೆಳಿತಾರಂತೆ. ಅವನು ಓದವನಂತೆ, ಯಾವುದೋ ಕೆಲ್ಸಕ್ಕೆ ಬೇರೆ ಹೋಗ್ತಾನಂತೆ ಪ್ರೈವೇಟ್ ಜಾಬ್ಗೆ. ಆಮೇಲೆ ಏನೋ ಗೌರ್ಮೆಂಟ್ ಜಾಬ್ ಏನೋ ಸಿಗುತ್ತೆ ಅಂತ ಹೇಳ್ತಿದ್ರಪ್ಪ, ಏನೋ ರ್ಯಾಂಕ್ ಅಂತೆ ಅವನು. ಅಲ್ವೇನೆ ಮಧು? ಹೌದತ್ತೆ, ಅವನು ತುಂಬಾ ಬುದ್ಧಿವಂತ ಅಂತೆ. ಈ ಲಾವಣ್ಯನೂ ಅಷ್ಟೇ ಅಂತೆ, ಓದೋದ್ರಾಗೆ ಟಾಪ್ ಅಂತೆ. ಹೌದಾ ಆಂಟಿ, ಅಷ್ಟೊಂದು ರಿಚ್ ಫ್ಯಾಮಿಲಿನಾ? ಅಯ್ಯೋ ರಾಮ, ನೋಡ್ದ? ಅದಕ್ಕೆ ಅನ್ಸತ್ತೆ ಆ ಲಕ್ಷ್ಮಿ ಆಂಟಿ ಓಡೋಗು ಅಂತನ ಅವರೇ ಹೇಳಿ ಕಳ್ಸಿದಾರೆ ಅನ್ಸತ್ತೆ. ಲಾವಣ್ಯ ಅವ್ರ ಅಮ್ಮಗೆ ಮೊದ್ಲೇನೆ ಹೇಳಿದ್ಲು ಅನ್ಸತ್ತೆ. ಅವರು ಶ್ರೀಮಂತರು, ನಾನು ಅವ್ರನ್ನೇ ಮದ್ವೆ ಆಗ್ತೀನಿ ಅಂತಾನ ಎಲ್ಲ ಅವ್ರ ಅಮ್ಮಗೆ ಹೇಳವಳೆ. ಅದಕ್ಕೆ ಅವ್ರ ಅಮ್ಮನೇ ಕಳಿಸ್ಕೊಟ್ಟಿರೋದು, ಹೋಗಿ ಮದ್ವೆ ಆಗು ನೀನು ಇಷ್ಟಪಟ್ಟಿರೋ ಹುಡುಗನ್ನ ಅಂತಾನ. ಕಣೆ ದಿವ್ಯಾ, ಅವ್ರ ಅಮ್ಮನೇ ಕಳ್ಸಿರೋದಂತೆ. ಅದಕ್ಕೆ ಅವ್ರ ಅತ್ತೇನು ಯಮ್ಮನ ಗಂಡನು ಸರಿ ಮಕ್ಕುಗಿತಾ ಇದ್ರು, ನೀನೇ ಕಳ್ಸಿರೋದು ಮಗಳನ್ನ ಅಂತಾನ. ಯಾಕೆಂದ್ರೆ ಆ ಲಾವಣ್ಯರ ಅತ್ತೆಯರ ಇದ್ರಲ್ಲ, ಅತ್ತೆರು ಬಡವರಂತೆ. ಅವ್ರದ್ದು ಏನೋ ಮನೆ ಏನೋ ಅಷ್ಟು ಚೆನ್ನಾಗಿಲ್ವಂತೆ. ಆಮೇಲೆ ಅವನು ಬೇರೆ ಓದಿಲ್ವಂತೆ, ಅವನು ಬೇರೆ ಸರಿ ಇಲ್ವಂತೆ, ಕುಡಿತಾನಂತೆ. ಅದಕ್ಕೆ ಅವನಿಗೆ ಕೊಡಕ್ ಇಷ್ಟ ಇಲ್ದೇನೆ ಹಿಂಗೆ ಸಾಗಾಕಿರೋದು ಮಗಳನ್ನ ಆ ಲಕ್ಷ್ಮಕ್ಕಯ್ಯ. ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಜಯಮ್ಮ ಅಕ್ಕನ ಮಗಳನ್ನೇ ಮದುವೆ ಆಗಿರೋದು ಅಂತ ಹೆಂಗ್ ಗೊತ್ತಾಯ್ತು? ಜಯಕೈನೇ ಹೋಗಿತ್ತು ತಾನೆ, ಮಾಯ ಅಲ್ಲೇ ಇದ್ಲಂತೆ. ಜಯಕಯ್ಯ ಹೋಗಿ ಅವ್ರ ಅಕ್ಕಯ್ಯನೇನೋ ಒಪ್ಸಿ ಮಗನು ಸೊಸೆನು ಮನೆ ಒಳಗೆ ಕರೆಸ್ಕಂತ ಹೇಳ್ತಂತೆ. ಅಕ್ಕಯ್ಯಗೆ ಇವಳು ಲಾವಣ್ಯ ಅನ್ನೋದು ಗೊತ್ತಿಲ್ವಂತೆ. ಜಯಕೈಗೆ ಗೊತ್ತಿಲ್ಲದೆ ಯಾರೋ ಬೇರೆ ಹುಡುಗಿ ಇರ್ಬೋದು. ಅವ್ರ ಅಕ್ಕಯ್ಯನ ಮಗ ಕೈ ತಪ್ಪು ಹೋಗ್ತಾನೆ ಅಂತಾನ ಮಗನು ಸೊಸೆನು ಆರತಿ ಮಾಡಿ ಈ ಅಕ್ಕಯ್ಯನೇ ಒಳಗೆ ಕರ್ಕಂತಂತೆ ಜಯಕಯ್ಯ. ಲಾವಣ್ಯ ನೋಡಿ ಶಾಕ್ ಆಯ್ತು ಅಂತಾನ ಹೇಳ್ತಿತ್ತು ಅಂತಾನ ಮಾತಾಡ್ತಿದ್ವು ಅಲ್ಲಿ. ಹೌದಾ? ಅಯ್ಯೋ 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 ಅಯ್ಯೋ, ಲಾವಣ್ಯ ಭಾರಿ ಇದ್ದಾಳೆ. ನಾವು ಇಲ್ಲಿ ಸಾಕತ್ತೆ ಮಗ ಇದಾನಲ್ಲ ಪೆದ್ಗುಂಡ, ಅವನಿಗೆ ಗಂಟಾಕನ ಅಂತ ನಾವು ಏನೋ ಪ್ರಯತ್ನ ಪಟ್ವಿ. ಆದ್ರೆ ಅವಳು ನೋಡ್ದ ಎಂತ ರಿಚ್ ಹುಡುಗನ ಹುಡಿಕೊಂಡವಳೆ. ನನ್ನ ಹತ್ರನೂ ಅಷ್ಟು ಕ್ಲೋಸ್ ಆಗಿದ್ರು ಒಂದು ಮಾತನ್ನು ಬಿಟ್ಕೊಡ್ಲಿಲ್ವಲ್ಲ ಅವಳು ಲವ್ ಮಾಡೋ ಹುಡುಗನ ಬಗ್ಗೆ. ಎಂತ ಕ್ರಿಮಿನಲ್ ಅವಳು ನೋಡ್ರಿ. ಅವಳು ಲಕ್ಷ್ಮಕ್ಕನ ಮಗಳು ಎಂತ ಹುಡುಗನ ಲವ್ ಮಾಡಿ ಮದ್ವೆ ಆಗ್ಯವಳೆ. ನೀವು ಇದ್ದೀರಾ, ನೀನು ರಮ್ಯಾನನು. ಯಾತಕ್ಕೆ ಎಂತೆಂತಾರನೋ ಮದ್ವೆ ಆಗಿ ಜೀವನನ ನರಕ ಮಾಡ್ಕೊಂಡಿದ್ರ. ನೀನು ರಮ್ಯನು ಸೇರ್ಕೊಂಡು ರಾಜಮ್ಮನ ಮಗಳು. ಕಣೆ ಚಂದ್ರಮ್ಮ, ನನ್ನ ಮಗಳದು ಹಂಗೆ, ನಿನ್ನ ಮಗಳದು ಹಂಗೇನೆ. ನಮ್ಗೆ ಯಾಕೆ ಹಿಂಗಾಗುತ್ತೋ ಏನ್ ಸುಡ್ಗಾಡೋ. ಈ ಲಕ್ಷ್ಮಕ್ಕನಂತರ್ಗೆ ಬರೀ ಒಳ್ಳೇದೇ ಆಗುತ್ತೆ, ನಮ್ಮಂತರ್ಗೆ ಬರೀ ಕೆಟ್ಟದೇ ಆಗುತ್ತೆ. ನಾವೇನ್ ಕರ್ಮ ಮಾಡಿದೀವೋ ಏನ್ ಸುಡ್ಗಾಡೋ. ನಾವೇನ್ ಮಾಡೋಣಮ್ಮ, ಏನೋ ನಂಬಿ ಮದ್ವೆ ಆಗ್ತೀವಿ, ಹಿಂಗ್ ಮೋಸ ಹೋಗ್ತೀವಿ ಅಂತ ನಮ್ಗೇನ್ ಗೊತ್ತಿರುತ್ತೆ. ಲಾವಣ್ಯದು ಇನ್ನೊಂದು 2 ದಿವಸನೇ ತಗ. ಅವಳದು ಅಷ್ಟೇನೆ, ನಮ್ಮಂಗೆ ಆಗುತ್ತೆ ಜೀವನ.
ಅವಳು ಮದ್ವೆ ಆಗ್ಯಾಳೆ ಅಂದ್ರೆ ಅದು ಜಯಕ್ಕ ಇರ ಅಕ್ಕನ ಮಗುನ ಅಂತಂದ್ರೆ ಹಾ ಹೆಂಗಿರುತ್ತೇನೆ ಯೋಚನೆ ಮಾಡು. ಜಯಕ್ಕ ಎಷ್ಟು ಜೋರು ಹೇಳು. ಆ ಜಯಕ್ಕೈಗೆ ಜೋರ್ ಇದ್ದಂಗೆ ಅವ್ರ ಅಕ್ಕಯ್ಯನು ಜೋರ್ ಇರ್ತಾರೆ. ಅವ್ರ ತಗೇನು 7 ಬೆಳಕಾಳು ಎಲ್ಲ ತಗೊಳ್ರಿ 2 ದಿವಸಕ್ಕೆ ಓಡಿಸ್ತಾ ಇರ್ತಾವ ಅವ್ರ ಮನೆಗೆ. ಈಗಲೇ ಹೆಂಗೆ ಹೇಳ್ತೀಯ ದಿವ್ಯಾ, ಹಿಂಗೆ ಆಗುತ್ತೆ ಅಂತಾನ? ಉಲ್ಟಾನೂ ಆಗ್ಬೋದಲ್ಲ. ಯಾರ್ ಕಂಡೇವ್ರಿ? ಲಕಣಿ ಚಂದ್ರಮ್ಮ, ಜಯಮ್ಮರ ಅಕ್ಕಯ್ಯ ತುಂಬಾ ಘಾಟಿ. ಜಯಮ್ಮನ ಅಷ್ಟೇನೆ ಘಾಟಿ. ಅವಳು ಏನು ಸುಮಾರಾದಳಲ್ಲ ಅಯ್ಯಮ್ಮ. ಅಯ್ಯಮ್ಮನ ಹೆಸರು ಅದೆಂತದ ವಿಜಯಮ್ಮನ ಏನೋ ಇರ್ಬೇಕು. ಹೌದಾ? ಏನೋ ಮುಂದಕ್ಕೆ ಏನಾಗುತ್ತಾ ನೋಡೋಣ ಇರು. ಭಾರತೆ ಹೋಗೋಣ. ಸರಿ ಅಮ್ಮ, ನಾವಿನ್ ಬರ್ತೀವಿ ಕಣೆ ದಿವ್ಯಾ. ಆಯ್ತಾಂಟಿ, ಹೋಗ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.